ಶ್ರೀಂ ತ್ರಿಪುರ ಸುಂದರಿ ದೇವಿಯೇ ನಮಃ. ಈಗಿನ ವ್ಯಕ್ತಿಗಳು ಕೆಲವರು ಎಷ್ಟೇ ಕಷ್ಟ ಬಂದರೂ ಕೂಡ ಆ ನೋವಿನಲ್ಲೇ ಬದುಕನ್ನು ಸಾಗಿಸ್ತಾ ಇರ್ತಾರೆ ಬಿಟ್ಟರೆ ದೈವಿಕವಾದಂತಹ ಶಕ್ತಿ ಮೊರೆಯನ್ನು ಹೋಗುವುದು ತುಂಬ ಕಷ್ಟ. ಯಾಕೆ ಅಂತ ಕೇಳಿದರೆ ಆಗೋಗುವುದಿಲ್ಲ ಅಂತ ಹೇಳುವಂತಹದ್ದು ಎಲ್ಲೋ ಒಂದೆಡೆಯಿಂದ ಅವರ ಮನಸ್ಸಿನಲ್ಲಿ ಹಚ್ಚಿ ಹಾಕಿದ ಹಾಗೆ ಮಾಡಿ ಇಟ್ಟಿರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿದೆ. ಆದರೆ ಇಲ್ಲಿರುವ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಕೇಳಿದರೆ ಕಲಿತು ತುಂಬ ಕಷ್ಟಗಳನ್ನು ಪಡ್ತಾರೆ, ಆದರೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ತದನಂತರದಲ್ಲಿ ಆಹಾರಕ್ಕೂ ಕೂಡ ಕಷ್ಟ ಇರತಕ್ಕಂಥದ್ದು ಬರ್ತದೆ. ಬಂದಂತಹ ಸಮಯದಲ್ಲಿ ಆ ಮಗುವಿನ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದರೆ ನಮ್ಮಲ್ಲಿಗೆ ಬಂದು ಇದನ್ನು ಹೇಗಾದರೂ ಮಾಡಿ ಸರಿಪಡಿಸಿಕೊಡಿ, ಅದಲ್ಲ ಅಂತೇಳಿ ಆದರೆ ತಮಗೆ ಜೀವನವನ್ನು ನಡೆಸುವುದೇ ತುಂಬ ಕಷ್ಟ ಅಂತ ಹೇಳುವುದಾಗಿ ಕೇಳ್ಕೊಳ್ತಾಳೆ. ಆ ಒಂದು ಸಮಯದಲ್ಲಿ ಏನು ಮಾಡೋದು ಅಂತ ಹೇಳುವುದಾಗಿ ವಿಚಾರವನ್ನು ಮಾಡಿ ಅದಕ್ಕೆ ತ್ರಿಪುರ ಸುಂದರಿ ದೇವಿ ಹಾಗೂ ವಿಶ್ವಂಬರ ಶಕ್ತಿಯ ಒಂದು ಅನುಗ್ರಹವನ್ನು ತಗೊಂಡು 8 ರಿಂದ 9 ತಿಂಗಳ ಒಳಗಾಗಿ ಆತನಿಗೆ ಒಂದು ಒಳ್ಳೆಯದಾದಂತಹ ಕೆಲಸ ಇರತಕ್ಕಂಥದ್ದು ಸಿಕ್ಕಿ ಈಗ ಆ ವ್ಯಕ್ತಿ ಅದ್ಭುತವಾಗಿ 2 ವರ್ಷಗಳಿಂದ ಒಂದರ ಮೇಲೆ ಒಂದು ರೀತಿಯಾದಂತಹ ಜಯ ಅಂತ ಹೇಳಿದರೆ ಪ್ರಮೋಷನ್ ರೀತಿಯಲ್ಲಿ ಆಗ್ತಾ ಬೆಳೀತಾ ಇರ್ತಕ್ಕಂಥದ್ದನ್ನು ಕೇಳಿದರೆ ಎಲ್ಲಿಲ್ಲದ ಸಂಭ್ರಮ ಮತ್ತು ಸಡಗರ ಹೇಳ್ತಕ್ಕಂಥದ್ದು ಆ ಮನೆಯಲ್ಲಿ ತುಂಬಿರ್ತಕ್ಕಂಥದ್ದು. ಮತ್ತು ಅಂತಹ ವಿಚಾರಗಳನ್ನು ಕೇಳಿ ನಮಗೂ ಕೂಡ ಈ ಒಂದು ವ್ಯಕ್ತಿಗೆ ಒಳಿತನ್ನು ಮಾಡುವುದರಲ್ಲಿ ನಮ್ಮದು ಆದಂತಹ ಒಂದು ಸಣ್ಣದಾದಂತಹ ಪಾಲು ಇರುವುದರಿಂದಾಗಿ ತುಂಬ ಸಂತೋಷವೂ ಮತ್ತು ಖುಷಿಯೂ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಯಾವ ಕಾಲದ ವ್ಯಕ್ತಿಗಳು ನಂಬೋದಿಲ್ಲವೋ ಅಂತಹ ವ್ಯಕ್ತಿಗಳೇ ಇವತ್ತಿನ ದಿವಸದಲ್ಲಿ ಇಲ್ಲಿಗೆ ಹುಡುಕಲು ಬರ್ತಾ ಇದ್ದಾರೆ ಅಂತ ಹೇಳಿ. ಆದರೆ ದೈವಿಕವಾದಂತಹ ಶಕ್ತಿ ಹೇಳುವಂತಹದ್ದು ಎಷ್ಟಿರಬಹುದು ಅಂತ ಹೇಳುವುದನ್ನು ಒಮ್ಮೆ ವಿಚಾರವನ್ನು ಮಾಡಿಕೊಳ್ಳಿ. ಮತ್ತು ಯಾರೇ ಈ ರೀತಿಯಾದಂತಹ ತೊಂದರೆಯಲ್ಲಿ ಬಳಲ್ತಾ ಇದ್ದರೂ ಕೂಡ ತ್ರಿಪುರ ಸುಂದರಿಯ ದೇವಿಯ ಒಂದು ಅನುಗ್ರಹವನ್ನು ತೆಗೆದುಕೊಂಡ್ರೆ ತಕ್ಷಣ ಫಲ ಇರತಕ್ಕಂಥದ್ದು ಪ್ರಾಪ್ತಿ ಅಂತ ಹೇಳುವಂತಹದ್ದು. ಮತ್ತು ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟು ಸರಿಯಾದ ರೀತಿಯಾದಂತಹ ಕ್ರಮದ ಪ್ರಕಾರ ಹೋದಾಗ ಖಂಡಿತ 100ಕ್ಕೆ 100ರಷ್ಟು ಫಲದಾಯಕವು.